ಹಾಯ್ ಫ್ರೆಂಡ್ಸ್, ಆಲ್ರೆಡಿ ನಾನು ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ. ಪಾರ್ಟ್ 1ನಲ್ಲಿ ನೋಡಿ, ನಾವು ಊರಿಗೆ ಬಂದಿದ್ದು ನಮ್ಮ ಅತ್ತೆಯವ್ರ ಊರಿಗೆ. ಇದು ಪಾರ್ಟ್ 2, ನಮ್ಮ ಅತ್ತೆಯವ್ರ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸೆಲೆಬ್ರೇಷನ್ ಮಾಡುತ್ತಿರುವ ವಿಡಿಯೋ ಇದು. ಹೋಪ್ ಯು ಎಂಜಾಯ್ ದ ವಿಡಿಯೋ ಫ್ರೆಂಡ್ಸ್. ಸೊ ಬೆಳಿಗ್ಗೆನೇ ಎದ್ದೇಳಿಸಿ ನಮ್ಮ ಬೇಗ ಕರ್ಕೊಂಡ್ಬಂದಿದ್ದಾರೆ. ರೇಷನ್ ಐಟಮ್ ತಗೋಬೇಕು ಅಂತ. ಹಂಗೆ ಒಂದು ಟೀ ಕುಡಿಸಿದ್ರು. ಟೀ ಕುಡ್ಕೊಂಡು ಅಲ್ಲಿಂದ ಕಾರ್ ಎತ್ಕೊಂಡು ನಾವು ಬಂದಿದ್ದು ಶಾಮಿನ ಅಂಗಡಿಗೆ ಬಂದ್ವಿ. ಆಲ್ರೆಡಿ ಬರೋವಾಗಲೇ ಒಂದು ಟಾಟಾ ಎಸಿ ಕರ್ಕೊಂಡ್ಬಂದ್ವಿ ಶಾಮಿನ ಅಂಗಡಿಗೆ. ಶಾಮಿನ ಐಟಮ್ಗಳು ಏನೇನು ಬೇಕೋ ಎಲ್ಲ ನೋಡಿಕೊಂಡು ಊರಿಗೆ ಹಾಕ್ಬಿಟ್ಟು ಕಳ್ಸೋಕ್ಕೆ. ಮತ್ತು ಅಲ್ಲಿಂದ ನಾವು ಬಂದಿದ್ದೆ ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಇಟ್ಸ್ಕೊಳೋಗಿ ಕಾರಿಗೆ. ಅಷ್ಟೊತ್ತಿಗೆ ನಮ್ಮ ಭಾವ ಪೆಟ್ರೋಲ್ ಬಂಕನ್ನು ಕೇಳ್ತಾಯಿದ್ರು, ಎಷ್ಟೊತ್ತಿಗೆ ಓಪನ್ ಮಾಡಿದ್ರಿ ಏನು ಅಂತ. ಅಲ್ಲಿಂದ ನಾವು ಹಂಗೆ ಸನ್ರೈಸ್ ನೋಡಿಕೊಂಡು ಅಲ್ಲಿಂದ ನಾವು ಶ್ರೀನಿವಾಸಪುರಕ್ಕೆ ಹೋಗ್ತಾಯಿದ್ದೀವಿ. ಏನೇನು ಐಟಮ್ ಬೇಕೋ ಎಲ್ಲ ತೊಗೊಳಕ್ಕೆ. ಅಲ್ಲಿಂದ ಚಿಕನ್ ತೊಗೊಂಡು 20 kg ಸಪ್ರೇಟಾಗಿ ಹೊಡಿಸ್ಕೊಂಡ್ವಿ. ಇವ್ರು ನಮ್ಮ ಚಿಕ್ಕ ಬಾವ ನೋಡ್ತವ್ರೆ ಕರೆಕ್ಟಾಗಿ ಹೊಡಿತವ್ರೆ ಇಲ್ವಾ ಅಂತ. ಮತ್ತು ನಾವು ಮಟನ್ ಅಂಗಡಿಗೆ ಹೋಗ್ಬಿಟ್ಟು ಒಂದು 12 kg ಮಟನ್ ತೊಗೊಂಡ್ವಿ. ಮತ್ತು ನಮ್ಮ ಚಿಕ್ಕ ಬಾವ ಕೇಳ್ತವ್ರು, ಏನು ವೀಡಿಯೋ ಮಾಡ್ತಾಯಿದ್ಯಾ, ಮಾಡು ಅಂತ. ಮತ್ತು ಡೈರೆಕ್ಟ್ ಊರಿಗೆ ಬಂದ್ವಿ. ಅಲ್ಲಿಂದ ಊರಿಗೆ ಬರೋಷ್ಟರಲ್ಲಿ ಡೈರೆಕ್ಟ್ ಶಾಮಿನ ಐಟಮ್ ಎಲ್ಲ ಬಂದ್ಬಿಟ್ಟಿತ್ತು. ಪುಷ್ಪ ಅಂದರೆ ಫ್ಲವರ್ ಅಂದ್ಕೊಂಡ್ರ, ಫೈರು ಅಂತ ಇದ್ದಾನೆ. ನಮ್ಮ ಭಾವನ ಮಗ ದೊಡ್ಡವನು. ಅಡುಗೆಗೆ ನಮಗೆ ಬಂದು ಸಪೋರ್ಟ್ ಮಾಡ್ತಾಯಿದ್ದಾನೆ, ಅಡುಗೆ ಮಾಡ್ತಾಯಿದ್ರೆ. ಇನ್ನೇನು ರೈಸ್ ರೆಡಿ ಆಯಿತು. ಕುಷ್ಕ ರೈಸ್ ಮಾಡ್ತಾ ಇರೋದು. ಇನ್ನು ಫೈನಲ್ಲು ನಾವು ಬರೋಷ್ಟೊತ್ತಿಗೆ ತುಪ್ಪ ಹಾಕ್ತಾಯಿದ್ರು. ಇನ್ನು ಚಿಕನ್ನು 2 ಸಪ್ರೇಟಾಗಿ ಹೊಡ್ಸ್ಕೊಂಡಿದ್ವಿ. 20 kg ಬಂದ್ಬಿಟ್ಟು ಚಿಕನ್ ಚಾಪ್ಸ್ ಮಾಡೋಕ್ಕೆ. ಅದು ರೆಡಿ ಆಗ್ತಾ ಇದೆ. ನಾವು ಸಪ್ರೇಟಾಗೇನು ಅಡುಗೆ ಭಟ್ರನ್ನೇನು ಕರೆಸಿದ್ದಿಲ್ಲ. ಎಲ್ಲ ನಮ್ಮ ಮನೇಲಿರೋರು ನಾವೇ ಮಾಡ್ತಾ ಇರೋದು. ನಾವೇ ಅಂದರೆ ನಮ್ಮ ಮಾವ ಮತ್ತು ನಮ್ಮ ಭಾವ ಅವರು ಮಾಡ್ತಾ ಇರೋದು ಇದೆಲ್ಲ ಅಡುಗೆ. ಇನ್ನು 20 kg ಬಂದ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ಕೊತಾ ಇದ್ದೀವಿ. ಅಡುಗೆ ಎಲ್ಲ ರೆಡಿ ಆಯಿತು. ಅಷ್ಟೇ ನಮ್ಮ ಭಾವ ಬಡಿಸ್ತಾ ಇದ್ದಾರೆ. ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಹೋಪ್ ಯು ಎಂಜಾಯ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫೈನಲ್ ಔಟ್ಪುಟ್ ಈಗ ಬಂದಿತ್ತು.